ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ಸ್ನೇಹಿತರೆ ಮತ್ತು ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವ ಪೊಲೀಸ್ ಅಭ್ಯರ್ಥಿಗಳು ಮತ್ತು PSI ಆಗಿರ್ಬೋದು, ವಿಲೇಜ್ ಅಕೌಂಟ್ ಅಭ್ಯರ್ಥಿಗಳಾಗಿರ್ಬೋದು, ಯಾರೆಲ್ಲ ನಮ್ಮ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಅದೇ ರೀತಿ ನಿಮ್ಮ ಸ್ನೇಹಿತರು ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಪ್ರೀತಿಯ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ಸಂಚಿಕೆಯೊಂದಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳಬಹುದು. ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಮತ್ತೊಂದು ನೋಟಿಫಿಕೇಶನ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಏನು ಇತ್ತೀಚೆಗೆ ನೋಟಿಫಿಕೇಶನ್ ಆಗ್ತಿದ್ದೇವೆ, ಒಳ್ಳೊಳ್ಳೆ ನೋಟಿಫಿಕೇಶನ್ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕಾಗಿ ಇವತ್ತೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮಿಕ್ಕುಳಿಂದಂದರೆ ನಾನ್-HKಯಲ್ಲಿ ವೃಂದದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಮತ್ತು ವಿವಿಧ ಘಟಕಗಳಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ CR ಆ್ಯಂಡ್ DR ಉದ್ಯೋಗಗಳಿಗೆ ನೇಮಕಾತಿ ಮಾಡುವ ಸಂಬಂಧ ಇತ್ತೀಚೆಗೆ ಅಂದರೆ ನಿನ್ನೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಸ್ನೇಹಿತರೆ. ಈ ಉದ್ಯೋಗಗಳ ನೇಮಕಾತಿ ಲಿಖಿತ ಪರೀಕ್ಷೆ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವನ್ನು ಏನು ಮಾಡ್ತಪ್ಪ ಅಂದರೆ ಎಕ್ಸಾಮ್ ನಡೆಸಿ ಏನು ಮಾಡ್ತಪ್ಪ ಅಂದರೆ ಮೆರಿಟ್ ಲಿಸ್ಟ್ ಪ್ರಕಟ ಮಾಡಿ ಆ ಇಲಾಖೆಗೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಆ ಇಲಾಖೆಗೆ ಕೊಟ್ಟ ಮೇಲೆ ಅವ್ರೇನು ಮಾಡ್ತಾರಪ್ಪ ಅಂದರೆ ಏನೇನು ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ನೇಮಕಾತಿಯನ್ನು ಮಾಡಿಕೊಳ್ಳುತ್ತಾರ. ಅದಕ್ಕಾಗಿ ನಿಮ್ಮೆಲ್ಲ ಮುಂದಿನ ಯಾವ ರೀತಿ ಸ್ಟಡಿ ಇರಬೇಕಪ್ಪ ಅಂದರೆ ನೀವು ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಒಂದು 3 ತಿಂಗಳ ನಿಮಗೆ ಒಂದು 77 ದಿನ ಸಹ ನಿಮಗೆ ಟೈಮ್ ಸಿಕ್ಕಿದೆ. ಯಾಕಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕೇವಲ 55 ದಿನದಲ್ಲಿ ಎಕ್ಸಾಮ್ ಇಟ್ಟಿದ್ದಾರೆ. ಇದು ಸಹ ನಿಮಗೆ ಒಂದು ವೇಳೆ ಆ ಉದ್ಯೋಗ ಕೈ ತಪ್ಪಿದರೆ CR DR ನಿಮಗೆ ಒಂದು ಒಳ್ಳೆಯ ಅವಕಾಶ ಇದೆ. ಅದಕ್ಕಾಗಿ ನಿಮ್ಮ ನಿರಂತರವಾದ ಪರಿಶ್ರಮ ಯಾವ ರೀತಿ ಇರಬೇಕಪ್ಪ ಅಂದರೆ ನಿಮ್ಮ ಟೈಮ್ ಟೇಬಲ್, ನಿಮ್ಮ ಬುಕ್ಸು ಮತ್ತು ಅದರ ಜೊತೆಗೆ ನೀವು ಹಾಕಿಕೊಂಡ ಒಂದು ಸಮಯ ವೇಳೆ ಪಟ್ಟಿ ಅಂತ ಹೇಳ್ಬೋದು. ಅದಕ್ಕಾಗಿ ನೀವು ಯಾವ ರೀತಿ ನೀವು ಡೈಲಿ ಮತ್ತು ಅದೇ ರೀತಿಗೆ ದೇಹ ದೃಢತೆ ಅಂದರೆ ನಿಮ್ಮ ಒಂದು ದೈಹಿಕ ಪರೀಕ್ಷೆ ಒಳಪಟ್ಟಿರ್ತಾರೆ ಅಂದರೆ ಅದಕ್ಕಾಗಿ ನೀವು ಡೈಲಿ ಮುಂಜಾನೆ ಮಾರ್ನಿಂಗ್ ನೀವು ವಾಕ್ ಮಾಡ್ಬೋದಾಗಿರ್ಬೋದು. ಕೆಲವೊಂದು ಟಿಪ್ಸ್ಗಳಾಗಿರ್ಬೋದು. ಏನು ಅಂದರೆ ನೀವು ಮುಂದೆ ಒಂದು ಎಕ್ಸಾಮಲ್ಲಿ ಕ್ವಾಲಿಫೈ ಆದರೆ ಮುಂದೆ ನೀವು ಏನಪ್ಪ ಅಂದರೆ ಫಿಸಿಕಲ್ ಯಾವ ರೀತಿ ನೀವು ಓಡಬೇಕು, ರನ್ನಿಂಗ್ಸ್ ಆಗಿರ್ಬೋದು, ಹೈ ಜಂಪ್ ಆಗಿರ್ಬೋದು, ಶಾರ್ಟ್ ಪುಟ್ ಆಗಿರ್ಬೋದು, ಹಲವಾರು ಅಲ್ಲಿ ಏನೇನು ಇರುತ್ತೆ ಆ ಫಾಲೋ ಮಾಡಿ ಸ್ನೇಹಿತರೆ. ಯಾಕಂದರೆ ನಿಮಗೊಂದು ಒಳ್ಳೆಯ ಅವಕಾಶ ಇದೆ. ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಉದ್ಯೋಗಗಳ ನೇರ ನೇಮಕಾತಿ ಕರ್ನಾಟಕ ರಾಜ್ಯ ಪೊಲೀಸ್ ಲಿಪಿಕ ನೌಕರ ಸೇವೆಗಳ ಸೇರಿದಂತೆ ನೇಮಕಾತಿ ನಿಯಮ 2004 ಪ್ರಕಾರ ನೇಮಕಾತಿ ಆಗ್ತದೆ. ಅದಕ್ಕಾಗಿ ನೀವೆಲ್ಲ ನೋಡ್ಕೊಳ್ಬೇಕು. ಇವತ್ತು ಹುದ್ದೆಗಳ ವಿವರ ಯಾವ ರೀತಿ ಇರ್ತಾ ಅಂತ ಬನ್ನಿ ಸ್ನೇಹಿತರೆ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CR ಆ್ಯಂಡ್ DR ಇಲ್ಲಿ ವೇತನ ಶ್ರೇಣಿ ಸಹ ಚೆನ್ನಾಗಿದೆ ಸ್ನೇಹಿತರೆ. 37,500ರಿಂದ 76,100 ಬೇಸಿಕ್ ಅಂದರೆ 37,500 ಸ್ನೇಹಿತರೆ. ಅದಕ್ಕಾಗಿ ನಿಮ್ಮ ಒಂದು ಒಳ್ಳೆಯ ಸಂಬಳ ಅಂತ ಹೇಳ್ಬೋದು. ಅದಕ್ಕಾಗಿ ನೀವು ಚೆನ್ನಾಗಿ ಸ್ಟಡಿ ಮಾಡಿ ಯಾವುದೋ ಒಂದು ನೀವು ಕನಸು ಕಂಡಿರ್ಬೋದು, ನನಸಾಗ್ತದ ಅಂತ ಹೇಳ್ತಾ ನಾವು ಯಾವ ರೀತಿಯಲ್ಲಿ ಎಷ್ಟು ಪೋಸ್ಟ್ಗಳಿದ್ದಾವೆ ನೋಡೋಣ ಬನ್ನಿ ಸ್ನೇಹಿತರೆ. 1,421 ಉದ್ಯೋಗಗಳು ಕರೆದಿದೆ ಸ್ನೇಹಿತರೆ. ಇದು ನಾನ್-HK ಭಾಗದಲ್ಲಿ ಕಂಡು ಬರ್ತಾವ. HKದವ್ರು ಹಾಕ್ಬೋದು, ನಾನ್-HKದವ್ರು ಹಾಕ್ಬೋದು. ಅದಕ್ಕಾಗಿ ನಿಮ್ಮ ಸ್ಟಡಿ ಯಾವ ರೀತಿ ಬೇಕಂದರೆ ನಿರಂತರವಾಗಿರಬೇಕು. ನಿರಂತರ ಒಂದು ಸ್ಟಡಿ ಒಂದಿಗಿದ್ದರೆ ನೀವು ಆರಾಮಾಗಿ ಒಂದು ವೇಳೆ ಸಿವಿಲ್ ಕೈ ತಿಪ್ಪಿದರೆ ನೀವು ಇಲ್ಲಿ DR ಅಲ್ಲಿ ಆಗ್ಬೋದು ಸ್ನೇಹಿತರೆ. ಅದಕ್ಕಾಗಿ ನಿಮ್ಮ ಸ್ಟಡಿ ನಿರಂತರವಾಗಿರಲಿ. ಯಾರೆಲ್ಲ ಎಲಿಜಿಬಲ್ ಇದ್ದಿರಲ್ಲ ಅವರೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CR ಆ್ಯಂಡ್ DR ಹುದ್ದೆಗಳಿಗೆ ಯಾವುದು ಕ್ವಾಲಿಫಿಕೇಷನ್ ಆಗಿರೋದ್ರೆ PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದರೆ PUC ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು ಮತ್ತು ಇನ್ನಿತರ ಕೋರ್ಸ್ಗಳ ಸಹ ಇದಕ್ಕೆ ಸೌಲಭ್ಯ ಇರುತ್ತೆ ಸ್ನೇಹಿತರೆ. ಅದಕ್ಕಾಗಿ ಚೆನ್ನಾಗಿ ನಿಮ್ಮ ಒಂದು ಅಧ್ಯಯನದ ಕಡೆ ಕೊಡಬೇಕು. ಇಲ್ಲಿ ಯಾಕಪ್ಪ ಅಂದರೆ ನಾನು ಇಷ್ಟು ಒತ್ತಿ ಹೇಳ್ತೀನಿ ಅಂದರೆ ನೀವು 70ರಿಂದ 85ರವರೆಗೆ ಮಾಡಿದರೆ ಮಾತ್ರ ನೀವು ಉದ್ಯೋಗವನ್ನು ಪಡೆದುಕೊಳ್ಳಬಹುದು. ಅದಕ್ಕಾಗಿ ನೀವು ಚೆನ್ನಾಗಿ ಒಂದು ಅಭ್ಯಾಸವನ್ನು ಮಾಡಿ ಆವಾಗ ನೀವು ಒಂದು ಒಳ್ಳೆಯ ಮಾರ್ಕ್ಸನ್ನು ಸಹ ಪಡಿಬಹುದು ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ. ಇಲ್ಲಿ ನೇರ ಪುರುಷ ಮತ್ತು ಮಹಿಳಾ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳನ್ನು ಗರಿಷ್ಠ ವಯೋಮಿತಿ ಸಾಮಾನ್ಯ ಅರ್ಹತ ಅಭ್ಯರ್ಥಿ ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ 33 ವರ್ಷಗಳು ಸ್ನೇಹಿತರೆ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 35 ವರ್ಷಗಳಿದ್ದಾವೆ ಸ್ನೇಹಿತರೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳವರೆಗೆ ಅವರು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಸಾಮಾನ್ಯ ವರ್ಗದವರು 33, ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಪ್ರವರ್ಗ 2A 2B 3A
ಥರ್ಡ್ ಬಿ ಅಭ್ಯರ್ಥಿಗಳು 35 ವರ್ಷಗಳವರೆಗೆ ಅವರು ಅಪ್ಲಿಕೇಶನ್ ಸಲ್ಲಿಸಬಹುದು ಸ್ನೇಹಿತರೆ. ಇಲ್ಲಿ ಕನಿಷ್ಠ ವಯಸ್ಸು 18 ವರ್ಷಗಳು ತುಂಬಿರತಕ್ಕದ್ದು. ಗರಿಷ್ಠ ಅಂದರೆ ಅವರವರ ಒಂದು ಪ್ರವರ್ಗದ ಮೇಲೆ ಡಿಪೆಂಡ್ ಅಪಾನ್ ಆಗಿರ್ತದೆ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಟಿಫಿಕೇಶನಲ್ಲಿ, ಅದು ಚೆನ್ನಾಗಿ ನೋಡ್ಕೊಳ್ಳಿ. ಇದು ಅರ್ಜಿ ಯಾವಾಗಿಂದ ಸ್ಟಾರ್ಟ್ ಆಗ್ತದ ಅದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ಮಾಜಿ ಸೈನಿಕರು 3 ವರ್ಷಗಳ ರಿಯಾಯಿತಿ ನೀಡಲಾಗಿದೆ, ಅದು ಸಹ ನೋಡ್ಕೊಳ್ಳಿ. ಅರ್ಜಿ ಸಲ್ಲಿಸುವ ವಿಧಾನ ಪ್ರಾಧಿಕಾರ ಅಂದರೆ KE ವೆಬ್ಸೈಟ್ನಲ್ಲಿ ಹೋಗಿ ನೀವೇನು ಮಾಡಬೇಕಪ್ಪ ಅಂದರೆ ಅಲ್ಲಿ ಲಿಂಕ್ ಇರ್ತಾ, ಆ ಲಿಂಕಿನ ಮೂಲಕ ಆನ್ಲೈನ್ ಮುಖಾಂತರ ನೀವೇನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ. ಅದಕ್ಕಾಗಿ ಎಚ್ಚರದಿಂದ ನೀವೇನು ಮಾಡಬೇಕಪ್ಪ ಅಂದರೆ ಅಪ್ಲಿಕೇಶನ್ ಹಾಕಬೇಕು. ಅಂದರೆ ಅಪ್ಲಿಕೇಶನಲ್ಲಿ ಯಾವುದಾದ್ರೂ ರಾಂಗ್ ಆದರೆ ಮತ್ತು ಏನಾದ್ರು ತಪ್ಪಾದರೆ ಅಲ್ಲಿ ನಿಮಗೆ ಅವಕಾಶಗಳಿರೋದು ಸ್ನೇಹಿತರೆ. ಅದಕ್ಕಾಗಿ ಯಾರು ಹಾಕಿರ್ತಾರಲ್ಲ ಅವರೊಂದಿಗೆ ನೀವು ಸಂಪರ್ಕ ಮಾಡಿ. ಅದ್ರ ಜೊತೆಗೂ ನಾನು ಸಹ ಒಂದು ಅಪ್ಲಿಕೇಶನ್ ಹಾಕ್ತಾ ಇದ್ದೇನೆ. ಆದರೂ ನೀವು ಒಂದು ಮಾತಾಡ್ತೀನಿ ಸ್ನೇಹಿತರೆ, ನಿಮ್ಮ ನಿಯರೆಸ್ಟ್ ಅಪ್ಲಿಕೇಶನ್ ಆಗುವ ಒಂದು ಸೆಂಟ್ರಿಗೆ ಹೋಗಿ ನೀವು ಆ ಸೆಂಟ್ರಲ್ಲಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ. ಯಾವುದೇ ರೀತಿ ಗೊಂದಲಕ್ಕೀಡಾಗಬೇಡಿ ಅಂತ ಹೇಳ್ತಾ, ನಾನು ಇಲ್ಲಿ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅಧಿಸೂಚನೆ ಓದಿ ಅರ್ಥೈಸಿಕೊಂಡು ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ. ಅಭ್ಯರ್ಥಿಗಳು ಹುದ್ದೆಗಳ ವರ್ಗೀಕರಣದಲ್ಲಿ ಪ್ರಕಟಿಸಿದ ಯಾವುದಾದ್ರೂ ಒಂದು ಘಟಕಕ್ಕೆ ಮಾತ್ರ ಅರ್ಜಿ ಸಲ್ಲಿಸಬೇಕು ಸ್ನೇಹಿತರೆ. ಇಲ್ಲಿ ಜಿಲ್ಲಾವಾರು ಇರ್ತವ, ಜಿಲ್ಲಾವಾರು ಯಾವುದೋ ಒಂದು ಜಿಲ್ಲೆಗೆ ಮಾತ್ರ ನೀವು ಅರ್ಜಿ ಸಲ್ಲಿಸಬೇಕು. ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ಅಂದರೆ ಆನ್ಲೈನ್ ಮುಖಾಂತರ ಯಾವ ದಿನಾಂಕದಿಂದ CRDR ಅಪ್ಲಿಕೇಶನ್ ಸ್ಟಾರ್ಟ್ ಆಗಲಿದೆ ಅಂತ ಹೇಳಿದರೆ ಸ್ನೇಹಿತರೆ, ಇಲ್ಲಿ ನೋಡಿ 22/6/2026 ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ. ಅಂದರೆ 22ನೇ ತಾರೀಕು ಅಂದರೆ ಸೋಮವಾರದಿಂದ ಏನಾಗ್ತಪ್ಪ ಅಂದರೆ CRDR ಅಪ್ಲಿಕೇಶನ್ ಪ್ರಾರಂಭಗೊಳ್ಳಲಿದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಏನು ಮಾಡಬೇಕು ಅಂದರೆ ಜೂನ್ 22ನೇ ತಾರೀಕಿಂದ ಸ್ಟಾರ್ಟ್ ಆಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 22ನೇ ತಾರೀಕು ಕೊನೆಯ ದಿನಕ್ಕೆ ಆಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ನೀವೆಲ್ಲರೂ ಏನಪ್ಪ ಅಂದರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಅಪ್ಲಿಕೇಶನ್ ಬೇಗನೆ ಸಲ್ಲಿಸಿ. ಯಾಕಂದರೆ ವಿಳಂಬ ಮಾಡಬೇಡಿ, ಯಾಕಂದರೆ ಕೊನೆಯ ದಿನಗಳಲ್ಲಿ ಸರ್ವರ್ ಬಿಜಿ ಆಗಿರ್ಬೋದು, ಇನ್ನಿತರ ಕಾರಣಗಳಾಗಿರ್ಬೋದು ಸ್ನೇಹಿತರೆ. ಅದಕ್ಕಾಗಿ ನೀವು ಏನಪ್ಪ ಅಂದರೆ ಯಾವ ಡೇಟಿಂದ ಸ್ಟಾರ್ಟ್ ಆಗಿರುತ್ತಾ ಓದುವ ಹಾಗಿದ್ದರೆ, ಚೆನ್ನಾಗಿ ಓದೋರು ಇದ್ದರೆ ನೀವು ಬೇಗನೆ ಅಪ್ಲೈ ಮಾಡಿ. ಯಾಕಂದರೆ ಅದು ಅದ್ರ ಪಡಿ ಅದಿರ್ತದ, ನೀವು ಓದೋ ಪಡಿಗೆ ನೀವು ಇರಬೇಕು. ಅದಕ್ಕಾಗಿ ಬೇಗನೆ ಅಪ್ಲೈ ಮಾಡಿ ಚೆನ್ನಾಗಿ ಓದಿ ಸ್ನೇಹಿತರೆ. ಯಾವುದೇ ಗೊಂದಲಕ್ಕೀಡಾಗಬೇಡಿ. ಏನೋ ದೇವರ ಮೇಲೆ ಭಾರ ಹಾಕಿ, ನಿಮ್ಮ ಪರಿಶ್ರಮದ ಮೇಲೆ ಭಾರ ಹಾಕಿ, ನಿಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಹಾಗೂ ನಿಮ್ಮ ಬಂಧು ಬಳಗದ ಆಶೀರ್ವಾದದಿಂದ ಆಗೇ ಆಗ್ತದ. ನಿಮ್ಮ ಒಂದು ಶ್ರದ್ಧೆ ಭಕ್ತಿಯಿಂದ ಚೆನ್ನಾಗಿ ಸ್ಟಡಿ ಮಾಡಿ. ಯಾಕಂದರೆ ಇಷ್ಟು ನಾನು ಯಾಕೊತ್ತು ಹೇಳ್ತೀನಪ್ಪ ಅಂದರೆ, ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ಯಾವ ಥರ ಕಾಂಪಿಟೇಟಿವ್ ಇದೆ, ಎಲ್ಲದರಲ್ಲಿ ಪ್ರತಿಯೊಂದರಲ್ಲಿ ಸ್ಪರ್ಧೆ ಇದೆ ಸ್ನೇಹಿತರೆ. ಇಲ್ಲಿ ಖಾಸಗಿ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಗೌರ್ಮೆಂಟಲ್ಲೂ ಸಹ ಭಾಳ ಸ್ಪರ್ಧಾ ಇದೆ ಅಂತ ಹೇಳ್ಬೋದು. ಅದಕ್ಕಾಗಿ ನೀವೆಲ್ಲ ಏನಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಅವಾಗಿಂದ ಹಾಕಿ ನೀವು ಅಭ್ಯಾಸದ ಕಡೆ ಗಮನ ಕೊಡಿ, ನಿಮ್ಮ ಸಿಲೆಬಸ್ ಕಡೆ ಗಮನ ಕೊಡಿ. ಇಲ್ಲಿ ನಾನು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಆನ್ಲೈನಲ್ಲಿ ಪ್ರಾರಂಭ ಆಗೋದು 22 ಜೂನ್ 2026, ಕೊನೆಯ ದಿನಾಂಕ ಜುಲೈ 22, 2026. ಆದರೆ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 24/7/2026 ಅಂದರೆ ಜುಲೈ 24ನೇ ತಾರೀಕು ಕೊನೆಯ ಶುಲ್ಕ ಪಾವತಿ ಮಾಡುವ ದಿನಾಂಕ ಆಗಿರುತ್ತೆ ಅಂದರೆ. ಅದಕ್ಕಾಗಿ ಎಲ್ಲರೂ ಬೇಗನೆ ಅರ್ಜಿ ಸಲ್ಲಿಸಿ. ಯಾವುದೇ ವೆಬ್ಸೈಟ್ ಗೊಂದಲ ಇದ್ದರೆ KE ಅವರಿಗೆ ಸಂಪರ್ಕಿಸಿ ಅಂತ ಹೇಳ್ತಾ, ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡಲು ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆಗಳನ್ನು ಓದಿಕೊಳ್ಳತಕ್ಕದಂದರೆ ಅದಕ್ಕೆ ಏನೇನು ಸಂಬಂಧಪಟ್ಟವ ಏನಿಲ್ಲ ಅಂತ ಚೆನ್ನಾಗಿ ಒಂದು ಸಲ ನೋಡಿ ಆ ನೋಟಿಫಿಕೇಷನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಫಾಲೋಅಪ್ ಮಾಡಿ ನೀವೇನು ಮಾಡಬೇಕಪ್ಪ ಅಂದರೆ ಅಪ್ಲಿಕೇಶನ್ನು ಸಲ್ಲಿಸಬೇಕು ಸ್ನೇಹಿತರೆ. ತರಬೇತಿ ಖಾಯಂ ಪೂರ್ವಾವಧಿ ಮತ್ತು ವೇತನ ಶ್ರೇಣಿ ಸಹ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಂದರೆ ತರಬೇತಿ ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು DG ಮತ್ತು IGP ಅವರು ಕಾಲಕ್ಕೆ ನಿರ್ದಿಷ್ಟಪಡಿಸಿದ ತರಬೇತಿ ಶಾಲೆಗಳಲ್ಲಿ ಅಂದರೆ ನಿಗದಿಪಡಿಸಲಾಗುವ ಅವಧಿಗೆ ಮೂಲ ಬುನಾದಿ ತರಬೇತಿಯಾಗಿರುತ್ತೆ ಸ್ನೇಹಿತರೆ. ತರಬೇತಿಯನ್ನು ಪಡೆಯಬೇಕು. ತರಬೇತಿಯಲ್ಲಿ ನಿಗದಿಪಡಿಸಿರುವ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು. ಅಂದರೆ ಅನುತ್ತೀರ್ಣರಾದ ಅಭ್ಯರ್ಥಿಗಳು ಸೇವೆಯಿಂದ ವಜಾಗೊಳಿಸುವುದಂದರೆ ಇಲ್ಲಿ ನೀವು ಆಯ್ಕೆಗೊಂಡ ಮೇಲೆ ಅವರಿಗೆ ಹಂತವಾಗಿ ಅಂದರೆ ಅವರು ಎಲ್ಲಿ ಅಂದರೆ DG ಮತ್ತು IGP ಅವರ ಕಾಲಕ್ಕೆ ನಿರ್ದಿಷ್ಟಪಡಿಸಿದಂತೆ ಅವ್ರ ತರಬೇತಿಗಳು ಕೊಡ್ತಾರೆ ಸ್ನೇಹಿತರೆ. ಆ ತರಬೇತಿಯಲ್ಲಿ ಇನ್ನೂ ಪರೀಕ್ಷೆ ಅಥವಾ ಅದರಲ್ಲಿ ನೀವು ಅರ್ಹತೆಯನ್ನು ಪಡೆದಿರಬೇಕು ಅಂತ ಹೇಳ್ತಾರೆ. ಖಾಯಂ ಪೂರ್ವಾವಧಿಯ ನೇರ ನೇಮಕಾತಿ ಮೂಲಕ ಕೈಗೊಂಡ ಅಭ್ಯರ್ಥಿಗಳು 2 ವರ್ಷ 6 ತಿಂಗಳು ಖಾಯಂ ಪೂರ್ವ ಅವಧಿಯಲ್ಲಿರುತ್ತದೆ. ನಿಮಗೆ ಪ್ರೊಫೆಷನಲ್ ಪೀರಿಯಡ್ ಅಂತ ಇರ್ತಾ. ಪ್ರೊಫೆಷನಲ್ ಪೀರಿಯಡ್ ಎಷ್ಟಪ್ಪ ಅಂದರೆ 2 ವರ್ಷ 6 ತಿಂಗಳು ಅಂತ ನೀವು ಖಾಯಂ ಆಗಿರ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ವೇತನ ಶ್ರೇಣಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ 37,500 ಅಂತ ಹೇಳಿದ್ದೀನಿ ಸ್ನೇಹಿತರೆ. ಅದೇ ರೀತಿ ನೀವು ಒಂದು ಒಳ್ಳೆಯ ಒಂದು ವೇತನ ಶ್ರೇಣಿ ಅಂತ ಹೇಳ್ಬೋದು. ಅದಕ್ಕಾಗಿ ವೇತನ ಶ್ರೇಣಿ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಓದಿನ ಕಡೆ ಒಂದು ಗಮನ ಕೊಡಿ ಅಂತ ಹೇಳ್ತೀನಿ. ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳಿಗೆ ಇಲ್ಲಿ ಶುಲ್ಕ ಇದೆ ಸ್ನೇಹಿತರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಶುಲ್ಕ ಅಂತಿದೆ ಸ್ನೇಹಿತರೆ. ಆ ಶುಲ್ಕ ಯಾವ ರೀತಿ ಇದೆ ನೋಡೋಣ ಬನ್ನಿ. ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳಿಗೆ ಅಂದರೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಶುಲ್ಕ ಎಷ್ಟಿದೆಯಪ್ಪ ಅಂದರೆ 750 ರೂಪಾಯಿ ಇದೆ ಸ್ನೇಹಿತರೆ.
₹750 ಆನ್ಲೈನ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಇದು ಆನ್ಲೈನ್ ಮುಖಾಂತರ ನೀವು ಪೇ ಮಾಡ್ಬೋದು. UPI ಆಗಿರ್ಬೋದು, ನಿಮ್ಮನ್ನು ಆನ್ಲೈನ್ ನೆಟ್ ಬ್ಯಾಂಕ್ ಮುಖಾಂತರ ಸಹ ಪೇ ಮಾಡ್ಬೋದು ಸ್ನೇಹಿತರೆ. ಅದಕ್ಕಾಗಿ ನೋಡಿ, ಇನ್ನೊಂದು ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಷ್ಟಿದೆಯಪ್ಪ ಅಂದರೆ ಅಭ್ಯರ್ಥಿಗಳ ಶುಲ್ಕ ಅಂದರೆ ಆನ್ಲೈನ್ ಶುಲ್ಕ ಅಂದರೆ ₹500 ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಯಾರೆಲ್ಲ ಅರ್ಹತೆಯನ್ನು ಪಡೆದಿರ್ತೀರಿ ಬೇಗ ಅರ್ಜಿನ ಸಲ್ಲಿಸಿ ನಿಮ್ಮ ಓದಿನ ಕಡೆ ಗಮನ ಕೊಡಿ. ಇಲ್ಲಿ ಲಿಖಿತ ಪರೀಕ್ಷೆ ಯಾವ ರೀತಿ ಇರುತ್ತಂತ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಲಿಖಿತ ಪರೀಕ್ಷೆ ವಿಧಾನ ಯಾವ ರೀತಿ ಮೇಲ್ಕಂಡ ಹುದ್ದೆಗಳ ಲಿಖಿತ ಪರೀಕ್ಷೆ ಆಫ್ಲೈನ್ ಮತ್ತು OMR ಮಾದರಿ ಅಂದರೆ ನಿಮಗೆ OMR ಮಾದರಿ ಮೂಲಕ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಆ OMR ಮಾದರಿ ಮೂಲಕ ನೀವೇನು ಮಾಡಬೇಕಪ್ಪ ಅಂದರೆ ಎಕ್ಸಾಮಲ್ಲಿ ಅಟೆಂಡ್ ಮಾಡಬೇಕು. ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಅಂದರೆ ನೀವು ಲಿಖಿತ ಪರೀಕ್ಷೆ ರಾಜ್ಯದ ಆಯಾ ಜಿಲ್ಲೆಗಳಲ್ಲಿ ನಡೆಸಲಾಗ್ತದೆ. ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆಯ ಷರತ್ತಿಗೆ ಒಳಪಟ್ಟಿರ್ತಾವೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅದೆಲ್ಲ ಅವ್ರು KE ನೋಡ್ಕೋತಾರ. ನೀವು ಅಲ್ಲಿ ಅವ್ರು ಎಲ್ಲಿ ಒಂದು ದಿನಾಂಕ ಕೊಡ್ತಾರ, ಆ ದಿನಾಂಕದವರೆಗೆ ನೀವು ಏನು ಮಾಡಕ್ಕಪ್ಪ ಅಂದರೆ ಎಕ್ಸಾಮ್ ಇರಬೇಕು. ಅಭ್ಯರ್ಥಿಗಳಿಗೆ ಪರೀಕ್ಷೆ ಪ್ರವೇಶ ಪತ್ರಗಳು ಪ್ರಾಧಿಕಾರದ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಅಂದರೆ ನೀವು ಎಲ್ಲ ಅಪ್ಲಿಕೇಶನ್ ಎಕ್ಸಾಮ್ ಡೇಟ್ ಆಗಿರ್ತಾವೆ. ಅವಾಗ ಏನು ಮಾಡಬೇಕಪ್ಪ ಅಂದರೆ ಪ್ರಾಧಿಕಾರದಲ್ಲಿ ಹಾಲ್ ಟಿಕೆಟ್ ಬಿಡುತ್ತಾ, ಹಾಲ್ ಟಿಕೆಟ್ ಏನು ಮಾಡಬೇಕಪ್ಪ ಅಂದರೆ ಡೌನ್ಲೋಡ್ ಮಾಡ್ಕೊಂಡು ಅದ್ರ ಜೊತೆಗೆ ವೋಟರ್ ID ಆಗಿರ್ಬೋದು, ಸರ್ಕಾರಿ ನೌಕರಿ ID ಆಗಿರ್ಬೋದು, ಪಾಸ್ಪೋರ್ಟ್ ಆಧಾರ್ ಕಾರ್ಡ್ ಆಗಿರ್ಬೋದು, ಈ ರೀತಿಯ ಒಂದು ವ್ಯಾಲಿಡ್ ಇರುವ ID ಕಾರ್ಡನ್ನು ನೀವು ನೋಡೋಕ್ಕಪ್ಪ ಅಂದರೆ ಪರೀಕ್ಷಾ ಕೇಂದ್ರ ತೊಗೊಂಡು 1 ಗಂಟೆ ಮೊದಲೇ ನೀವು ಹೋಗಿರ್ಬೇಕು ಅಲ್ಲಿಗೆ. ಯಾಕಂದರೆ ಯಾವುದೇ ಲೇಟ್ ಮಾಡಬೇಡಿ ಸ್ನೇಹಿತರೆ. ಯಾಕಂದರೆ ಎಲ್ಲ KE ಅವರು ಫುಲ್ ಸ್ಟಿಕ್ ಇದ್ದಾರೆ, ಅವ್ರು ಚೆನ್ನಾಗಿ ಒಂದು ಎಕ್ಸಾಮ್ ಮಾಡ್ತಾರೆ. ಅದಕ್ಕಾಗಿ ನೀವು ಏನಪ್ಪ ಅಂದರೆ ಅವ್ರಿಗೆ ಸಹಕಾರ ಕೊಡಬೇಕು. ನೀವು KE ಅವ್ರಿಗೆ ಸಹಕಾರ ಕೊಟ್ಟಾಗ ಅವರು ಸಹ ನಿಮಗೆ ಒಂದು ಸ್ಪಂದನೆ ಮಾಡ್ತಾರೆ ಅಂತ ಹೇಳ್ತೀವಿ ಸ್ನೇಹಿತರೆ. ಯಾಕಂದರೆ ಎಕ್ಸಾಮ್ ಚೆನ್ನಾಗಿ ನಡೆಸ್ತಾರೆ. 1.5 ತಿಂಗಳಲ್ಲಿ ನೀವು ಒಂದು 15-20 ದಿನದಲ್ಲಿ ನಿಮ್ಗೆ ನೀವು PC ಆಗ್ತೀರಾ ಆಗಲ್ಲ ಅಂತ ನಿಮ್ಗೆ ಗೊತ್ತಾಗ್ತದೆ. ಅದಕ್ಕಾಗಿ ಅವ್ರಿಗೆ ನೀವು ಸಹಕಾರ ನೀಡಬೇಕು. ಅವ್ರು ಇನ್ನೇನು ಹೇಳಿದ್ರೆ ಆ ರೂಲ್ಸನ್ನು ಫಾಲೋ ಮಾಡಿ ಅವ್ರಿಗೆ ಸಹಕಾರ ಮಾಡಿದರೆ ಅವ್ರು ಮುಂದಿನ ಚೆನ್ನಾಗಿ ಎಕ್ಸಾಮ್ ನಡೆಸ್ತಾರೆ. ಯಾಕಂದರೆ ನಾವು ಅವ್ರಿಗೆ ಸಹಕಾರ ಮಾಡ್ಕೊಂಡು ನಮ್ಗೆ ಅವ್ರು ಸಹಕಾರ ಮಾಡ್ತಿದ್ದಾರೆ. ಅದಕ್ಕಾಗಿ ಹೇಳ್ತೀನಿ ಸ್ನೇಹಿತರೆ. ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ಯಾವ ರೀತಿ ಇರ್ತದೆ ಅಂದರೆ ನಾವು ಇಲ್ಲಿ ನೋಡಿದೀವಿ, ಎಲ್ಲವೂ ನೋಡಿದೀವಿ. ಆನ್ಲೈನ್ ಮುಖಾಂತರ ಯಾರು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕು, ಶುಲ್ಕ ಎಷ್ಟಿದೆ ಮತ್ತು ಪ್ರವರ್ಗ 2 ಅವೆಲ್ಲ ಏಜ್ ಎಷ್ಟಿದೆ ಅಂತ ನೋಡಿದೀವಿ ನಾವು ಆಲ್ರೆಡಿ. ಅದಕ್ಕಾಗಿ ನಾವು ಏನು ಮಾಡೋಣಪ್ಪ ಅಂದರೆ ಇಲ್ಲಿ CR ಮತ್ತು DR ಪಠ್ಯಕ್ರಮ ಅಥವಾ ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ಯಾವ ರೀತಿ ಇರ್ತದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಸಾಮಾನ್ಯ ಜ್ಞಾನ, ಇದು ನಾನು ಆಲ್ರೆಡಿ ಹೇಳಿದ ಸ್ನೇಹಿತರೆ. ಸಾಮಾನ್ಯ ಜ್ಞಾನ ಮತ್ತು ವಿಜ್ಞಾನ, ಭೂಗೋಳ, ಇತಿಹಾಸ ಮತ್ತು ಭಾರತ ಇತಿಹಾಸ ಆಗಿರ್ಬೋದು, ಕರ್ನಾಟಕ ಇತಿಹಾಸ ಆಗಿರ್ಬೋದು, ಪ್ರಾಚೀನ ಇತಿಹಾಸ ಆಗಿರ್ಬೋದು, ಸಂವಿಧಾನ, ಭಾರತ ಸಂವಿಧಾನ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ ಇಲ್ಲಿ. ಯಾಕಂದರೆ ಈಸಿಯಾದ ಟಾಪಿಕ್ ಅಂದರೆ ಭಾರತ ಸಂವಿಧಾನ. ಅದಕ್ಕಾಗಿ ಸ್ಪೆಸಿಫಿಕ್ ಒಂದು ಪೇಪರ್ ಅಂತ ಹೇಳ್ತೀನಿ. ಅದಕ್ಕಾಗಿ ನೀವೆಲ್ಲ ಏನಪ್ಪ ಅಂದರೆ ಜಾಸ್ತಿ ಚೆನ್ನಾಗಿ ಫೋಕಸ್ ಮಾಡಬೇಕು. ಇದರಲ್ಲಿ ನೀವು ಅತಿ ಹೆಚ್ಚು ನಂಬರ್ ಗಳಿಸಬೇಕು. ಅದಕ್ಕಾಗಿ ನನಗೊಂದು ಫೋಕಸ್ ಇದೆ ಸ್ನೇಹಿತರೆ. ಇಲ್ಲಿ ಭಾರತ ಸಂವಿಧಾನ ಬುಕ್ ಅಂದರೆ KM ಸುರೇಶ್ ಸರ್ ಆಗಿರ್ಬೋದು, ಅದೇ ರೀತಿ PS ಗಂಗಾಧರ್ ಸರ್ ಅವರ ಒಂದು ಬುಕ್ ಫಾಲೋ ಮಾಡ್ಬೋದು. ಎರಡರಲ್ಲಿ ಯಾವುದಾದ್ರು ಒಬ್ಬರು ಆ ಥರ ನೀವು ಫಾಲೋ ಮಾಡಿ. ರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಚಳವಳಿಯ ಮಾನಸಿಕ ಸಾಮರ್ಥ್ಯಗಳು ಆಲ್ರೆಡಿ ಹೇಳಿದೆ ನಿಮಗೆ. ಯಾರ್ದಾದ್ರು ಯೂಟ್ಯೂಬ್ ಚಾನಲ್ ಕ್ಲಾಸನ್ನು ನೀವು ಫಾಲೋ ಮಾಡಿ. ನಾನು ಒಂದು ಕ್ಲಾಸ್ ರೆಫರ್ ಮಾಡ್ತೀನಿ. ಈಶ್ವರಗಿರಿ ಪಾಠಶಾಲೆ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಸಹ ನೀವು ನೋಡ್ಕೊಳ್ಳಿ. ಅವ್ರು ಚೆನ್ನಾಗಿ ಹೇಳ್ತಾರೆ. 1.5 ತಾಸಿಂದ ನೀವು ಪ್ರಾಕ್ಟೀಸ್ ಮಾಡಬಹುದು. ಅದೇ ರೀತಿ ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಜ್ಞಾನ ಅಧ್ಯಯನ ಭಾಳ ಇಂಪಾರ್ಟೆಂಟ್ ಇರುತ್ತೆ. ನೀವು ಏನು ಮಾಡಬೇಕಪ್ಪ ಅಂದರೆ KE ಅವರು ಇಲ್ಲಿವರೆಗೆ ಎಷ್ಟು ಎಕ್ಸಾಮ್ ನಡೆಸಿದರೆ, ಓನ್ಲಿ PC ಆಗಿರ್ಬೋದು, PS ಆಗಿರ್ಬೋದು, ಇನ್ನಿತರ ಅಂದರೆ ಎಕ್ಸಾಮ್ಗಳಲ್ಲ, ನೀವೆಲ್ಲ ಆಲ್ ಓವರ್ ಕಂಡಕ್ಟ್ ಮಾಡಿರುವ KE ಅವರು ಕಂಡಕ್ಟ್ ಮಾಡಿರುವ ಗ್ರೂಪ್ C ಆಗಿರ್ಬೋದು, SD FD ಆಗಿರ್ಬೋದು, ಇತ್ತೀಚೆಗೆ ನಡೆಸಿದ ಸ್ನೇಹಿತರೆ ಅವೆಲ್ಲ ಕ್ವಶನ್ ಪೇಪರ್ಗಳು ಏನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಭಾಷೆಯಲ್ಲಿ ಅಥವಾ ನಿಮ್ಮ ಒಂದು ಶೈಲಿಯಲ್ಲಿ ಏನು ಮಾಡಬೇಕಪ್ಪ ಅಂದರೆ ಬಿಡಿಸ್ಬೇಕು. ಆ 4 ಆಪ್ಷನ್ಸ್ಗಳು ಸಹ ನೀವು ಟಚ್ ಮಾಡಬೇಕು. ಆ ಟಚ್ ಮಾಡಿದಾಗ ಮಾತ್ರ ಏನು ಮಾಡ್ತಾರಪ್ಪ ಅಂದರೆ 70ರಿಂದ 80ರವರೆಗೂ ನೀವು ಮಾರ್ಕ್ಸ್ ತೊಗೊಳ್ಬೋದು. ಅವಾಗ ತೊಗೊಂಡ್ರೆ ಮಾತ್ರ ನೀವು CR DR ಆಗಿರ್ಬೋದು, ಮತ್ತಂಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಇಲ್ಲ ನೇಮಕಾತಿ ನೀವು ಆಗ್ಬೋದು ಸ್ನೇಹಿತರೆ. ಇಲ್ಲಿ ಅದೇ ರೀತಿ 100 ಅಂಕಗಳಿರ್ತವೆ. ಒಟ್ಟು ಅಂಕಗಳ 100 ಮಾರ್ಕ್ಸ್ ಇದೆ ಸ್ನೇಹಿತರೆ. ಇಲ್ಲಿ ಅವಧಿ ಏನಿರುತ್ತೆ ನೋಡ್ಬೇಕು, ಇದು ಭಾಳ ಇಂಪಾರ್ಟೆಂಟ್ ಅದ. 1 ಗಂಟೆ 90 ನಿಮಿಷಗಳಿದೆ ಸ್ನೇಹಿತರೆ. ಇದು ನಿಮಗೂ ಎಕ್ಸಾಮ್ ಅಟೆಂಡ್ ಮಾಡುವ ಒಂದು ಸಮಯ ಗೊತ್ತಿರಬೇಕು. ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ OMR ಇಟ್ಕೊಂಡು ನೀವು ನಿಮಗೆ ಪ್ರಾಕ್ಟೀಸ್ ಮಾಡ್ತಿರಬೇಕು. ಪ್ರಾಕ್ಟೀಸ್ ಮಾಡ್ತಿದ್ದಾಗ ಮಾತ್ರ ನೀವು ನಿಮ್ಮ ಒಂದು ಟೈಮ್ ವೇಳೆಯ ನಿಮಗೂ ಕವರ್ ಮಾಡ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು OMR ಶೀಟ್ ತೊಗೊಂಡು ಹಳೆ ಓಲ್ಡ್ ಕ್ವಶನ್ ಪೇಪರ್ ನೀವು ಆನ್ಸರ್ ನೋಡಿ ಇದು ಮಾಡಿ. ಇದಕ್ಕೆ ಬೇಕಾದರೆ ನಿಮಗೆ ಡಿಫಿಕಲ್ಟ್ ಅಂದರೆ ಆನ್ಸರ್ ನೋಡಿ ಭಯ ಭೀತಿ ಆಗದಾಗ ನಿಮ್ಮ ಓಲ್ಡ್ ಕ್ವಶನ್ ಪೇಪರನ್ನು ಸಹ ನೀವು ಇದು ಮಾಡಬಹುದು. ಇಲ್ಲಿ ಇನ್ನೊಂದು ಕಂಡೀಷನ್ ಇದೆ ಸ್ನೇಹಿತರೆ. ಇಲ್ಲಿ ಏನು ಕಂಡೀಷನ್ ಅಪ್ಪ ಅಂದರೆ ಋಣಾತ್ಮಕ ಮೌಲ್ಯಮಾಪನ ಇರ್ತದೆ. ವೃಂದ ಮತ್ತು ನೇಮಕಾತಿ ನಿಯಮಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಗಳು ಪ್ರತಿಯೊಂದು ಪ್ರಶ್ನೆಗೆ ನೋಡಿ ಭಾಳ ಇಂಪಾರ್ಟೆಂಟು. ಪ್ರತಿಯೊಂದು ಪ್ರಶ್ನೆ ಏನಿರ್ತಪ್ಪ ಅಂದರೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೆ ಏನಿರ್ತಪ್ಪ, ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿ ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡಬೇಕು. ಮಾಡತಕ್ಕದ್ದು ಒಂದು ವೇಳೆ ಪ್ರತಿ
ತಪ್ಪು ಉತ್ತರಕ್ಕೆ 4/1 ನೋಡಿ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. 4ನೇ 1 ಅಂದರೆ 0.25 ಅಂಶಗಳನ್ನು ಕಳೆಯಲಾಗುವುದು. ಅಂದರೆ ನೀವು 4 ತಪ್ಪು ಮಾಡಿದರೆ ಅಲ್ಲಿ ಏನಾಗ್ತಪ್ಪ ಅಂದರೆ 1 ಅಂಕ ಮಾತ್ರ ಕಳೆಯಲಾಗ್ತದೆ. ಅದಕ್ಕಾಗಿ ನೀವು ಗಮನ ಇಟ್ಟು ಚೆನ್ನಾಗಿ ನಿಮಗೆ ಯಾವ ಪರ್ಟಿಕ್ಯುಲರ್ ಆಗಿ ಯಾವ ಬರ್ತವ ಅವನ್ನು ಮೊದಲು ಟಿಕ್ ಮಾಡಿ, ಆನಂತರ ಡೌಟ್ ಇರುವ ಟಿಕ್ ಮಾಡಿ, ಆನಂತರ ನಿಮಗೆ ಏನಪ್ಪ ಅಂದರೆ 50-50 ಅಂದರೆ 50-50 ಯಾವ ಕನ್ಫ್ಯೂಸ್ ಇರ್ತಾವೆ ಅವನ್ನು ಟಿಕ್ ಮಾಡಿ. ಟೋಟಲಿ ಒಟ್ಟಾರೆಯಾಗಿ ನೀವು 95ಕ್ಕಿಂತ ಟಿಕ್ ಮಾಡಲೇಬೇಕು ಸ್ನೇಹಿತರೆ. ಯಾಕಂದ್ರೆ ಚೆನ್ನಾಗಿ ಓದಿದ್ರು 95ಕ್ಕಿಂತ ಮಾಡಿದರೆ ನೀವು ಆವಾಗ 70ರವರೆಗೆ ಬರ್ತೀರಿ. 70ರಿಂದ 75ರವರೆಗೂ ನೀವು ಬರಬಹುದು ಅಂತ ನನ್ನ ಒಂದು ನಂಬಿಕೆ ಇದೆ. OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೋಡಿದ್ದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ 5ನೇ ಆಯ್ಕೆ ಇರ್ತದೆ. ಅಂದರೆ ಕೆ ಇವ್ರು ಏನು ಮಾಡಿದಾರಪ್ಪ ಅಂದರೆ ಖಾಲಿ ಬಿಡುವ ಹಾಗಿಲ್ಲ. ಇಲ್ಲಿ 5ನೇ ಆಪ್ಷನ್ ಸಹ ಭಾಳ ಇಂಪಾರ್ಟೆಂಟ್ ಆಗುತ್ತೆ. OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇದ್ದರೆ ಅಥವಾ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡಲಿದ್ದರೆ ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನು ಕಳೆಯಲಾಗುವುದು. ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದು ವೇಳೆ ನೀವು ಗೊತ್ತಿಲ್ಲದಾಗ ಯಾವುದೇ ಆನ್ಸರ್ ಗೊತ್ತಿಲ್ಲದಾಗ ಏನು ಮಾಡಬೇಕಪ್ಪ ಅಂದರೆ 5ನೇ ಆಯ್ಕೆಯನ್ನು ಅಥವಾ 5ನೇ ಒಂದು OMR ಅಲ್ಲಿ 5ನೇ ಆಯ್ಕೆಯನ್ನು ನೀವು ಶೇಡ್ ಮಾಡಲೇಬೇಕು. ಒಂದು ವೇಳೆ ನೀವು ಶೇಡ್ ಮಾಡಲಿಲ್ಲಪ್ಪ ಅಂದರೆ ಅಲ್ಲಿ ನೀವು ವೃತ್ತ ಹಾಕಿಲ್ಲ ಅಂದರೆ ಏನಾಗ್ತದಪ್ಪ ಅಂದ್ರೆ ಅವಾಗ 0.25 ಅಂಕಗಳನ್ನು ಕಳೆಯಲಾಗುತ್ತದೆ. ಇದು ಬಹಳ ಎಚ್ಚರಿಕೆಯಿಂದ ಅಂತ ಹೇಳುತ್ತಂದರೆ, ಯಾಕಂದರೆ ಒಂದೊಂದು ಮಾರ್ಕ್ಸು ಸಹ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ, ಪಾಯಿಂಟ್ ಸಹ ಇಂಪಾರ್ಟೆಂಟ್ ಆಗಿರ್ತವೆ. ಅದಕ್ಕಾಗಿ ನೀವು ಯಾವುದೇ ಒಂದು ಆನ್ಸರ್ ಗೊತ್ತಿಲ್ಲಪ್ಪ ಅಂದರೆ ನೇರವಾಗಿ 5ನೇ ಆಯ್ಕೆಯನ್ನು ನೀವು ಗುರುತು ಮಾಡಲೇಬೇಕು. ಒಂದು ವೇಳೆ ಗುರುತು ಮಾಡಿಲ್ಲ ಅಂದರೆ 0.25 ಅಂಕ ಅಂದರೆ 4 ಒಂದು ವೇಳೆ ನೀವು ಗುರುತು ಮಾಡಿಲ್ಲಪ್ಪ ಅಂದರೆ 1 ಅಂಕ ಹೋಗ್ತದೆ. ಅದಕ್ಕಾಗಿ 5ನೇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಚೆನ್ನಾಗಿ ಒಂದು ಸಲ ನೋಟಿಫಿಕೇಷನ್ ನೋಡ್ಕೊಳ್ಳಿ. ಆ ನೋಟಿಫಿಕೇಷನಲ್ಲಿ ಏನಿದೆ ಅದೆಲ್ಲವನ್ನು ಫಾಲೋ ಅಪ್ ಮಾಡಿ ಅಂತ ಹೇಳ್ತಂದರೆ, ಇಲ್ಲಿ ಪುರುಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳ ಕನಿಷ್ಠ ಎತ್ತರ 168 ಸೆಂಟಿಮೀಟರ್, ಕನಿಷ್ಠ ಎದೆ ಸುತ್ತಳತೆ ಇದೆ ನೋಡಿ ಸ್ನೇಹಿತರೆ 86 ಸೆಂಟಿಮೀಟರ್, ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ 5 ಸೆಂಟಿಮೀಟರ್ ಜಾಸ್ತಿ ಆಗಿರಬೇಕಂತ ಹೇಳ್ತಾರೆ. ಅದೇ ರೀತಿ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ 155 ಕನಿಷ್ಠ ಎತ್ತರತೆ 5 ಸೆಂಟಿಮೀಟರ್ಗಳ ಕನಿಷ್ಠ ವಿಸ್ತರಿಸಲು ಪೂರ್ವವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್ ಇಲ್ಲಂತೆ. ಇದೆಲ್ಲ ಫಿಸಿಕಲ್ ಇದೆ ಸ್ನೇಹಿತರೆ. ಫಿಸಿಕಲ್ ಕೋರ್ಸ್ ಕೊಟ್ಟಿದ್ದಾರೆ, ಅದು ಸಹ ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಎಲ್ಲವನ್ನು ಕೊಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ, ಚೆನ್ನಾಗಿ ನೋಡ್ಕೊಳ್ಳಿ, ಒಂದ್ಸಲ ಓದ್ಕೊಳ್ಳಿ. ಅಲ್ಲಿ ಅದೇ ರೀತಿ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಅವರ ಒಂದು ಇದೆಲ್ಲ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಯಾವ ಕ್ಯಾಟಗರಿಗೆ ಏನೇನು ಮತ್ತು ಹಿಂಗೆ ಜಿಲ್ಲಾವಾರ ನೇಮಕಾತಿ ವೆಬ್ಸೈಟಲ್ಲಿ ಹೋಗಿ ಚೆನ್ನಾಗಿ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಒಂದು ವರ್ಗಕ್ಕೆ ಎಷ್ಟು ಪೋಸ್ಟ್ಗಳಿದ್ದಾವೆ, ಚೆನ್ನಾಗಿ ಕನ್ನಡ ಮಾಧ್ಯಮ ಆಗಿರ್ಬೋದು, ಗ್ರಾಮೀಣ ಆಗಿರ್ಬೋದು, GM ಆಗಿರ್ಬೋದು, ಎಲ್ಲೆಲ್ಲಿ ಯಾವ್ಯಾವ ಡಿಸ್ಟಿಕ್ ಎಷ್ಟು ರಿಪೋರ್ಟ್ ಇದೆ ಅಂತ ಒಂದು ಸಲ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡಿ. ಆ ಸೆಲೆಕ್ಟ್ ಮಾಡಿರೋ ಜಿಲ್ಲೆಯನ್ನು ನೀವು ಹಾಕಿದ ಮೇಲೆ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಚೆನ್ನಾಗಿ ಅದಕ್ಕಿದೆ ಅಂದರೆ ಚೆನ್ನಾಗಿ ಓದುವ ಕಡೆ ಮಾತ್ರ ಗಮನ ಇರಲಿ ಅಂತ ಹೇಳ್ತಾ, ಪ್ರೀತಿಯ ಸ್ನೇಹಿತರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಹೆಚ್ಚಿನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಿಮ್ಮೊಂದಿಗೆ ಒಂದು ವಿಶೇಷ ಟಾಪಿಕ್ ಒಂದಿಗೆ ಸಿಗೋಣ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.